ಇಲ್ಲಿ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 1248 144ರ ಲಸ ಮತ್ತು ಮಸ ಎಲ್ಲ ಅಪವರ್ತನಗಳ ಸಹಾಯದಿಂದ ಕಂಡುಹಿಡಿಯಿರಿ. ಸುಮ್ಮನೆ ಇರಲಿ ನಿಮಗೆ. ಎಲ್ಲ ಅಪವರ್ತನಗಳ ಸಹಾಯದಿಂದ ಹೆಂಗೆ ಕಂಡುಹಿಡಿಬೇಕು? ಎಲ್ಲ ಅಪವರ್ತನಗಳು ಬೇರೆ, ಅವಿಭಾಜ್ಯ ಅಪವರ್ತನಗಳು ಬೇರೆ. ಹೆಚ್ಚು ನಿಮಗೆ ಬಾಯಲ್ಲೇನೆ ಉತ್ತರ ಹೇಳ್ತಿರ್ತಾನೆ. ಇದ್ರದ್ದು ಮಸ ಏನು ಲಸ ಏನು ಬಾಯಲ್ಲೇನೆ ಬರ್ತದೆ. ಆದರೂ ಎಲ್ಲ ಅಪವರ್ತನಗಳ ಬಗ್ಗೆ ಅಂದಾರಂದ್ರೆ ನಾವು ನೋಡೋಣ. 12 ಮತ್ತು 48 ಇನ್ನೊಂದು ಯಾವುದು 144ರ ಎಲ್ಲ ಅಪವರ್ತನಗಳು ಬರೋಬರಿ. 1 12 ಇಲ್ಲಿ ಹಚ್ಚೋಣ. 2ರಲ್ಲಿ ಹೋಗ್ತದ, 2 6, 3ರಲ್ಲಿ ಹೋಗ್ತದ, 3 4, ಆಮೇಲೆ 5 6ರಲ್ಲಿ ಹೋಗ್ತದ. ಇಲ್ಲಿ ಬಂದದ 6ರಲ್ಲಿ ಹೋಗ್ತದ ಅಂದಾಗ ಅದು ಮುಂದೆ ರಿಪೀಟ್ ಆಗಿತ್ತಂದ್ರೆ ಇದು ಎಲ್ಲ ಅಪವರ್ತನಗಳು ಮುಗಿದು. ಆಮೇಲೆ ಈಗ ನೋಡ್ರಿ 1 48, ಆಮೇಲೆ 2 24, ಆಮೇಲೆ 3 16, 4 12, ಆಮೇಲೆ 5 6 6 8, ಆಮೇಲೆ 6 8 ಅಂದ್ರೆ ಮುಗಿತಿಲ್ಲಿ. ಅದು ರಿಪೀಟ್ ಬಂತು ಅಂದ್ರೆ ಅಪವರ್ತನಗಳು ಮುಗಿದು ಅಂತ ತಿಳ್ಕೊಬೇಕು. ಈಗ ನೋಡ್ರಿ 1 144, 2ರಲ್ಲಿ 2 7ಲ್ಲೇ 14, 2 2ಲೆ 3ರಲ್ಲಿ 3 3 4ಲೆ 12, 3 8ಲೆ 24, 3ಲೆ ಭಾಗಿಸೋದು 4ರಲ್ಲಿ 4 3ಲೆ 12, 4 3ಲೆ 12, 4 6ಲೆ 24, 4ರಲ್ಲಿ ಆಯ್ತು. ಇನ್ನು 4 ಆದಿಂದ 5 5 6ಲೆ 6 2ಲೆ 12, 6ರಲ್ಲಿ 6 2ಲ್ಲೇ 12, 6 4ಲೆ 24, 6 ಆದಿಂದ 7 8 8 1ಲೆ 8, 8 8ಲೆ 64, 8 1ಲೆ 8, 8 8ಲೆ 64. ನೋಡು ಈಗ 6 ಆದಿಂದ 7 8ರಲ್ಲಿ 8 8 8 1ಲೆ 8, 8 8ಲೆ 18, 8ಲೆ 140, 9ರಲ್ಲಿ ಓಕೆ 9 ಇಡ್ರಿ. 9 1ಲೆ 9, 9 6ಲೆ 54, 9 ಆದಿಂದ 10, 12 1, ಈ ಕಡೆ 12, ಇದು 12, 12 ಒಂದೇ ಹಚ್ಕೋಬೇಕು. 12 13 ಆದಿಂದ 14, 14 15, 16ಲೆ ಬಂತು. ಈಗೆಲ್ಲ ಅವಿಭಾಜ್ಯ ಅಪವರ್ತನ ಒಂದು ಕಡೆ ಹಚ್ಕೊಂಡು 12 = 1, ಆಮೇಲೆ 48ರದು, ಆಮೇಲೆ 144ರದ ಎಲ್ಲ ಅಪವರ್ತನಗಳನ್ನು ನಾವು ಹಚ್ಕೊಂಡು 1 1 2 3 4 6 12. ಎರಡನೇ 1 2 3 4 6 6 ಆದಿಂದ 8, 8 ಆದಿಂದ 12, 12 ಆದಿಂದ 16, 16 ಆದಿಂದ 24, 24 ಆದಿಂದ 48. ಆಮೇಲೆ 1 2 3 4 4 6 8 8, 8 ಆದಿಂದ 8 ಆದಿಂದ 9, 9 9 ಆದಿಂದ 12 ಒಂದೇ ಹಚ್ಚಬೇಕು. ಆಗ 12 12 ಹಚ್ಚು. 12 ಆದಿಂದ 12 ಆದಿಂದ 16, 12 ಆದಿಂದ 16, 16 ಆದಿಂದ 28, 16 ಆದಿಂದ 18, 24, 24 ಆದಿಂದ 36, 36 ಆದಿಂದ 48, 48 ಆದಿಂದ 72, 72 ಆದಿಂದ 144. ಓಕೆ,
ಈಗ ಇದನ್ನು ಸರಿಯಾಗಿ ನಾ ಹೆಂಗೆ ಹಚ್ಚಿದ ಅನ್ನೋದು ಇನ್ನೊಂದ್ಸಲ ಚೆಕ್ ಮಾಡಿಕೊಂಡು 4 6 12 ಇದರದ್ದು 4 6 12 4 6 12 ಓಕೆ 12 ಒಂದೇ ಇಡಬೇಕು ತಿಳ್ಕೊರಿ. ವರ್ಗ ಅಂಕಿದ್ದಾಗ 12 2 ಸಲ ಇಡಬೇಕು. 1 2 3 4 5 1 2 3 4 5 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 11 12 13 14 15 1 2 3 4 5 6 7 8 9 10 11 12 13 14 15 ಇವಕ್ಕೇನಂತಾರ ಎಲ್ಲ ಅಪವರ್ತನಗಳ ಮೇಲಿಂದ ಮಸ ಹೆಂಗೆ ಕಂಡುಹಿಡಿಬೇಕು, ಲಸ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನಿಮಗೆ ಸರ್ವಸಾಧಾರಣವಾಗಿ ನಾ ತಿಳಿಸಿ ಹೇಳ್ತಿರ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಈಗ ಕಾಮನ್ ಆಗಿದ್ದದ ಇಲ್ಲಿ ಒಂದದ, ಒಂದಿಡ್ರಿ, ಇಲ್ಲಿ 3 ಒಂದವ ನೋಡ್ರಿ. ಓಕೆ, ಇಲ್ಲಿ 2 ಏನವ ಕಾಮನ್ ಅವ. 3 ಗುಂಪಿನಾಗ 2 ಅವ ಅಂದ್ರೆ 2 ಇಡ್ರಿ. ಇಲ್ಲಿ 3 ಗುಂಪಿನಾಗ 3 ಅವ ಅಂದ್ರೆ 3 ಇಡ್ರಿ. ಆಮೇಲೆ 4 3 4 ಬಂದಾವ ಅಂದ್ರೆ 4 ಇಡ್ರಿ. 3 6 ಬಂದಾವ ಅಂದ್ರೆ ಏನು ಮಾಡಬೇಕು, 6 ಇಡ್ರಿ. ಇಲ್ಲಿ 12 ಬಂದದ, ಇಲ್ಲಿ ಬಂದಿಲ್ಲ ಬಿಟ್ಟು ಬಿಡ್ರಿ. ಇಲ್ಲಿ 12 ಇಲ್ಲಿ 12 ಇಲ್ಲಿ 12 ನೋಡ್ರಿ, ಹುಷಾರ್ ನೋಡ್ರಿ. 12 ಒಂದು ಇಟ್ಟು ಬಿಡ್ರಿ. ಆಮೇಲೆ ಇಲ್ಲಿ 8 ಇಡ್ಲಿಕ್ಕೆ ಬರೋಲ್ಲ. 9 ಮ್ಯಾಲಿಲ್ಲ ಬಿಟ್ಟು ಬಿಡ್ರಿ. 12ಕ್ಕೆ ಬಂದು ನಿಂತೀಗ ಇಲ್ಲಿ 16 ಇಲ್ಲಿ 16 ಇಲ್ಲಿ 12ಕ್ಕೆ ಬಂದಾಗ ಇದರಲ್ಲಿ ದೊಡ್ಡ ಅಂಕಿ ಯಾವುದು? 12. ಇದು ಮಾಸ. 3 ಗುಂಪಿನಲ್ಲಿ ಇದ್ದಂಥ ಅಂಕಿ ದೊಡ್ಡದು ಮಾಸ. ನೀವು ನೆನ್ಪಿಟ್ಕೊಳ್ರಿ, ತಿಳಿತಲ್ಲ? 3 ಗುಂಪಿನಲ್ಲಿ ಇದ್ದಂಥ ದೊಡ್ಡ ಅಂಕಿ ಏನಿರ್ತದ ಮಾಸ. 3 ಗುಂಪಿನಾಗ ಇರ್ಬೇಕದ. ಆ 3 ಗುಂಪದೊಳಗಿಂದ ಅತಿ ದೊಡ್ಡ ಅಂಕಿ ಯಾವುದು ಅದನ್ನು ವಿಚಾರ ಮಾಡ್ರಿ. ಲಸ ಬರೋಬರಿ, ಲಸ ಬರೋಬರಿ, ಒಟ್ಟ ಏನೂ ಸಂಬಂಧ ಇಲ್ಲ. ಎಲ್ಲದರೊಳಗೆ ಅತಿ ದೊಡ್ಡ ಅಂಕಿ ಯಾವುದು? ಒಮ್ಮೆ ಬರ್ಬೋದು, ಒಮ್ಮೆ ಬರ್ಲಿಕ್ಕಿಲ್ಲ. ಒಂದು ಸ್ವಲ್ಪ ಹುಷಾರ್. ದೊಡ್ಡ ಅಂಕಿದ್ರಾಗ 144. ಇದು ಲಸ. ಯಾಕಂತ ಕೇಳ್ರಿ, ಕೊನೆ ಅಂಕಿ ಎಷ್ಟದ? 12ರಿಂದ ಭಾಗ ಹೋತ. ಆಮೇಲೆ 48ರಿಂದ ಭಾಗ ಹೋಗ್ತದೆ. ಇದು ದೊಡ್ಡ ಅಂಕಿ, ಇದು ದೊಡ್ಡ ಅಂಕಿದ. ಇದು 12. ಈ 12ರಿಂದ ಭಾಗ ಹೋತ. ಇಲ್ಲಿ ನೋಡ್ರಿ 12ರಿಂದ ಭಾಗ ಹೋತ. ದೊಡ್ಡ ಅಂಕಿ ಹಚ್ಕೊಂಡ್ರಿ ನೀವು. ಇಷ್ಟೆಲ್ಲ ಎಲ್ಲ ಅಪವರ್ತನಗಳ ಒಳಗೆ ದೊಡ್ಡ ಅಂಕಿ ಹಚ್ಕೊಂಡ್ರಿ ನೀವು. ಎಷ್ಟು ಹಚ್ಕೊಂಡ್ರಿ? 100. ಇಲ್ಲಿ ಅಂಕಿಗಳು ಮೂಲ ಎಷ್ಟವ? 3 ಅವ. 12 48 100. 12ರಲ್ಲೇ ಭಾಗ ಹೋತು, 48ರಲ್ಲೇ ಭಾಗ ಹೋಗ್ತದ. 3 8 24, 3 4 12 3 48 3 100. 144 ಒಂದಲ್ಲಿ 144. ಇದು ಎಲ್ಲ ಅಪವರ್ತನಗಳಿಂದ ಲಸ ಕಂಡು ಹಿಡಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಅವಿಭಾಜ್ಯ ಅಪವರ್ತನಗಳಿಂದ ಮಸ ಕಂಡು ಹಿಡಿದು ಮತ್ತು ಲಸ ಕಂಡು ಹಿಡಿದು ಭಾಳ ಹುಷಾರಲ್ಲೇ ಮಾಡಬೇಕು. ಇಂದು ಮಾದರಿಗಳು ಕೊಟ್ಟು ಲಕ್ಷ ಕೊಟ್ಟು ನೋಡ್ರಿ, ಇದನ್ನ ಚೆನ್ನಾಗಿ ಬಿಡಿಸ್ಕೊಡಿ. ಎಲ್ಲ ಅಪವರ್ತನಗಳು ಒಂದೊಂದು ಮಾದರಿಗಳು ಇರ್ತಾರೆ. ಮತ್ತು ಮಾಸ್ತರ್ಗಳು ಏನು ಮಾಡ್ತಾರೆ, ಎಕ್ಸಾಂಪಲ್ ಹಾಕಿ ನಿಮಗೆ ತಿಳಿಸ್ತಿರ್ತಾರೆ. ಎಲ್ಲ ಅಪವರ್ತನಗಳನ್ನು ತಗೊಂಡ್ರಿ, ಎಲ್ಲ ಚಂದ ಹಚ್ಕೊಂಡ್ರಿ. ಈ ಕಡೆ ಚಂದ ಹಚ್ಕೊಂಡಿಂದ 3 ಗುಂಪಿನಾಗಿದ್ದ ಅಂಕಿ ಹೊರಗೆ ತೆಗೀರಿ. ಇಲ್ಲಿಯೂ ತೆಗೀರಿ, ಇಲ್ಲಿಯೂ ತೆಗೀರಿ. ಆಮೇಲೆ 6 ಬಂತು. 3 ಗುಂಪಿನಾಗ 12. ಮುಂದೆ 3 ಗುಂಪಿನಾಗ ಅಂಕಿ ಯಾವ ಸಿಗುದು? ಅದಕ್ಕೆ ನೀವು ಸಣ್ಣ ಅಂಕಿದೆ ಮೂಲ ಕಂಡು ಹಿಡ್ಕೋಬೇಕು ನೀವು. ಅದೇ ಏನಾಗಿಬಿಡ್ತದೆ, ಲಾಸ್ಟ್ 3 ಅಂಕಿ ಇಷ್ಟೆಲ್ಲ ಅಂಕಿ ಒಳಗೆ ದೊಡ್ಡ ಅಂಕಿ 12 ಅಂದ್ರೆ ಇದು 12ರಲ್ಲೇ ಎಲ್ಲದಕ್ಕೂ ಭಾಗ ಹೋಗ್ತದೆ. 12 1 12 12 4 48 12 12 144. ತಿಳಿತಲ್ಲ ನಿಮ್ಗೆ? ಹಿಂಗೆ ಕಂಡು ಹಿಡ್ದೇನು ಮೋಸ ಹೆಂಗೆ ಕಂಡು ಹಿಡಿಬೇಕ್ರಿ ಅಂತಂತೂ ಕೇಳಬೇಡ್ರಿ ನೀವು. ಭಾಳ ಸರಳದದು. ಏನು ಬರ್ತದೆ ಅದ್ರದ್ದು ಮೋಸ? ಅದನ್ನು ನೀವು ಜರ್ ತಿಳ್ಕೊಂಡ್ರೆ 1 4
12 ಮಾಸ. ಎಲ್ಲ ಅವಿಭಾಜ್ಯ ಅಪವರ್ತನಗಳ ಮೇಲೆ ನೀವು ಮಾಸ ತೆಗೆದು ನೋಡ್ರಿ, ಅಷ್ಟೇ ಬರ್ತದೆ, ಮಾಡಿ ನೋಡ್ರಿ. 12 48 144ರ ಅವಿಭಾಜ್ಯ ಅಪವರ್ತನಗಳಿಂದ ಎಲ್ಲ ಕಲಿಬೇಕು ನೋಡಿ. 2 2 6 2 2 2 4 2 7 2 2 ಖಾತ್ರಿ ಮಾಡ್ಬೇಕಲ್ಲ. ಈಗ ನಿಮಗೆ ಲಸ ಮಾಸ 2 3 2 12 2 3 2 6 ಈಗ 2ರಲ್ಲಿ ಅದು ಹೋಗೋದಿಲ್ಲ. ಅವಾಗ ಏನು ಮಾಡಬೇಕು? 3 ಎಲ್ಲ ಹೋಗ್ತಾವೆ. 3 ನೋಡ್ರಿ, 3 1 3 4 3 1 3 2. ನಿಮಗೆ ನಾ ಏನು ಹೇಳಿದ್ದು ಬಾಯ್ದಿಂದ, ಇವುಗಳ ಅನುಪಾತ 1 4 12 ಬರ್ತದ ಅಂತ ಹೇಳಿದ. 1 ಬಂತು, 4 ಬಂತು, 12 ಬಂತು. ನಿಮ್ಗೆ ತಿಳಿತಾ? ಇವಕ್ಕೇನಂತಾರೆ? ಅವಿಭಾಜ್ಯ ಅಪವರ್ತನಗಳು ಅಂತಾರೆ. ಈ ಅವಿಭಾಜ್ಯ ಅಪವರ್ತನಗಳ ಮೇಲೆ ನೀವು ಮಾಸ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮಗೆ ನಾ ತಿಳಿಸ್ತೀನಿ. ಈಗ ಮಾಸ ಅಂತೂ ಬಂತ. ಆಮೇಲೆ ಈಗ ಮತ್ತೆ ನೀವು ಕಂಟಿನ್ಯೂ ಮಾಡ್ರಿ ಇದನ್ನ 1ಕ್ಕೆ 1. ಇನ್ನು ಲಸ ಮಾಸ ಅಪವರ್ತ ಅವಿಭಾಜ್ಯ ಅಪವರ್ತನ ಮೇಲೆ ಹೆಂಗೆ ಕಂಡು ಹಿಡಿದು ತೋರಿಸ್ನು. 2 6 ನೋಡಿ. ಈಗ ಮತ್ತೆ 1 1 2 3 ಈಗ ಮತ್ತೆ 3 1 1 1. ಇವುಗಳನ್ನು ನೀವೇನು ಮಾಡಬೇಕು? ಹಚ್ಕೋರಿ. ಹೆಂಗೆ ಹಚ್ಕೋಬೇಕು ಅನ್ನೋದು ನಿಮಗೆ ನಾ ತೋರಿಸ್ತದೆ. 2ಗಳು ಒಂದು ಕಡೆ ತಗೋರಿ. 2ಗಳು ಒಂದು ಕಡೆ. 2 ಗುಂಡ್ಲೆ ಸ್ವಲ್ಪ 2 ಗುಂಡ್ಲೆ 2 ಗುಂಡ್ಲೆ 3. ಇದು ಒಂದು ಸ್ಟೆಪ್ ತಗೋಬೇಕು. ಯಾಕೆ ಹೇಳ್ರಿ? ಇದು ಒಂದೇ ಸ್ಟೆಪ್. ಅಂದರೆ 3 ಗುಂಪುಗಳಿಗೆ ಹೋಗುವಂಥ ಅಂಕೆಗಳು ಎಷ್ಟಂದ್ರೆ ಇವು 3. ಇವು 3. ಉಳ್ಕಿದ್ದು ಎಲ್ಲ ಅಂಕೆಗಳಿಗೆ ಹೋಗತಕ್ಕಂಥ ಸಂಖ್ಯೆಗಳು 2 2 3. 3 2 6 6 2 12. ಮೋಸ ಬಂತಿಲ್ಲ ನೋಡ್ರಿ. ಆಮೇಲೆ ಇವುಗಳ ಎಲ್ಲ ಥರದ್ದು ಗುಣಲಬ್ಧ ನೋಡಿ. 2 2 4 4 12 12 24 24 48 48 3 144 ನೋಡಿ. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ ಎಷ್ಟು? 2ಗಳು 1 2 3 4 1 2 3 4. 3ಗಳು ಎಷ್ಟು? 2 3ಗಳವ ನೋಡಿ. 3 ಗುಂಡ್ಲೆ 3 ಗುಣಾಕಾರ ಮಾಡಿ. 2 4 4 8 8 16 16 3 48 48 3 3 8 24 3 4 12 14 ಬರೋಬ್ಬರಿ. ಇದು ಮಾಸ, ಇದು ಲಸ. ಲಸ ಹಿಂಗೂ ತಕ್ಕೋಬೋದು. ಲಸ = 144. ಎಲ್ಲ ಅಪವರ್ತನಗಳಂದ್ರೆ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಲಾಸ್ಟ್ ಅಂಕಿದಿಂದ ಭಾಗ ಹೋಗ್ತಿರ್ಬೇಕು. ಇನ್ನೊಂದ್ಸಲ ನಿಮಗೆ ನಾ ತಿಳಿಸಿರ್ತದೇನು. ಈಗ ನೋಡಿ, ಇಲ್ಲಿ ಎಲ್ಲ ಅಪವರ್ತನಗಳ ಮೇಲೆ ಒಂದು ನಿಮಗೆ ಮಾಸ ಹೆಂಗೆ ಕಂಡು ಹಿಡಿಬೇಕು, ಲಸ ಹೆಂಗೆ ಕಂಡು ಹಿಡಿಬೇಕಂದ್ರೆ ಇವು ಎಲ್ಲ ಅಪವರ್ತನಗಳನ್ನು ತೆಗೆದಿರಿ. 3 ಗುಂಪಿನೊಳಗಿದ್ದಂಥ ದೊಡ್ಡ ಅಂಕಿ ಯಾವುದು? 12. ಇದೇನು? ಮಾಸ ಯಾವುದು? ಇದು ಮಾಸ. ಇಲ್ಲಿ ಕೊಡ್ತದೆ ನೋಡಿ, ದೊಡ್ಡ ಅಂಕಿ. ಆಮೇಲೆ ಎಲ್ಲ ಅಪವರ್ತನಗಳಲ್ಲಿ ದೊಡ್ಡ ಅಂಕೆ ಯಾವುದು? 144. ಕೊನೆಯ ಅಂಕೆಗಳು ಇವು 3 ಭಾಗ ಹೋಗ್ತಿರ್ಬೇಕು. ಮೂಲ ಅಂಕಿಗಳು 144ಕ್ಕೆ ಭಾಗ ಹೋಗ್ತಿತ್ತಂದ್ರೆ ಅದೇ ಲಸ ಆಗಿಬಿಡ್ತದೆ ನೋಡಿ. ಲಾಸ್ಟ್ ಅಂಕೆ ಯಾವುದದ? 144 ಅದ. ಆಮೇಲೆ ಇಲ್ಲಿ 12ರಲ್ಲೇ ಭಾಗ ಹೋತು, 48ರಲ್ಲೇ ಭಾಗ ಹೋತು, 144ರಲ್ಲೇ ಭಾಗ ಹೋತು. ಲಸ. ಇದು ಮಾಸ. ಕಾಮನ್ ಆಗಿದ್ದಂಥ ಅಂಕಿಗಳನ್ನಿಟ್ಟು ಅತಿ ದೊಡ್ಡ ಅಂಕಿನೇ ಮಾಸ. ತಿಳಿತಲ್ಲ? ಭಾಗಿಸಲ್ಪಡೋ ದೊಡ್ಡ ಸಂಖ್ಯೆ. ಇನ್ನು ಮುಂದಿನ ಅಂಕಿಗಳು ಯಾವ ಭಾಗ ಹೋಗಂಗಿಲ್ಲ. ಅದಕ್ಕೆ ಇದೆ, ಅದಕ್ಕೆ ಗರಿಷ್ಠ ಭಾಜಕ ಅಂತಾರೆ. ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು? ಇದರಿಂದ ಎಲ್ಲ ಬರ್ತದೆ. ಇದು ಕಾಮನ್, ಇದನ್ನ ಬಿಟ್ಬಿಡ್ಬೋದು.
ಇದು ಭಾಜ್ಯ ಸಂಖ್ಯೆನಲ್ಲ ಅವಿಭಾಜ್ಯನೂ ಅಲ್ಲ, ಎರಡರಲ್ಲೇ ಹೋಗ್ತವ. ಇದು ಇದು ಹೋಗ್ತದ, ಇದು ಹೋಗ್ತದ, ಇದು ಹೋಗ್ತದ, ಇದು ಹೋಗ್ತದೆ, ಮುಂದಿನ ಅಂಕಿಗಳು ಯಾವ ಹೋಗಂಗಿಲ್ಲ. ಅದಕ್ಕೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂತಾರೆ. ಗಣಿತ ಬಗ್ಗೆ ಪ್ರತಿಯೊಂದಕ್ಕೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಗಣಿತಗಳನ್ನು ಫೇರ್ದಾಗ ಬರ್ಕೊಳ್ಳಿ.